ಪೈಲ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ರೀ ಇವತ್ತು ಎಷ್ಟು ಮಂದಿಗೆ ಅನಾನುಕೂಲತೆ ಐತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬಿಜಾಪುರ ಬಾರ್ಡ್ರದಿಂದ ಬಂದು ಕಿಶನ್ ನಾವು ಹೋಗಿ ಒಂದು ದಿವಸ ವಸತಿ ಮಾಡೋದ, ಆಮೇಲೆ ಮರ್ದೂಸ್ ಮುಂಜಾನೆ ಕೆಲಸ ಮಾಡ್ಕೊಳ್ಳೋದ, ಆ ನಂತರ ಮತ್ತು ಮರ್ದೂಸ್ ಮುಂಜಾನೆ ಮತ್ತೆ ಅವ್ರ ಊರಿಗೆ ಬರುತ್ತೆ. ಇಂಥದ್ದೊಂದು ಪರಿಸ್ಥಿತಿ ಇದಕ್ಕೆ ಪ್ರಕಾಶ್ ಹುಕ್ಕೇರಿ ಅವರ ಮತ್ತು ಸಂಗಮ್ ಕಾಕ ಅವರ, ಸುರೇಶ್ ವ್ಯಾಕುಳಿ ಅವರ, ಅಂಜಿ ಸರ್ ಅವರ ಎಲ್ಲರೂ ಅನ್ನದಾನ ಸಮಿತಿ ಯಾರವರು ಅನ್ನದಾನ ಸಮಿತಿ ಯಾರು ಹುಕ್ಕೇರಿ ಅವರ ಇಷ್ಟೆಲ್ಲ ಮಂದಿ ಎಲ್ಲರೂ ಅಂದರೆ ಎಲ್ಲರದ್ದು ಹೆಸರು ತೊಗೊಳಕ್ಕಾಗೋದಿಲ್ಲ. ಆದರೂ ಇಷ್ಟು ಮಂದಿ ಎಲ್ಲರೂ ಎತ್ತಿ ಒಂದು ಎರಡನೇದು ಬಾಳಾ ಸಾಹೇಬ್ ಒಡ್ಡಾರ್ MLA ಇದ್ದಾಗ ರೀ ಅಂದಿದ್ದು ಹಿಡಿದ ಈ ನಮ್ಮ ರಿಸರ್ವೇಷನ್ ಕಾನ್ಸ್ಟಿಟ್ಯೂಷನ್ ಇತ್ತು ಚಿಕ್ಕೋಡಿ, ಅವತ್ತಿಂದ ಹಿಡಿದ ಹೋರಾಟ ಶುರು ಇದ್ದಿದ್ದು. ವಕೀಲರ ಹೆಸರು ಏನು ಸರ್ ಅದ ಅನ್ವೇಕರ್ ವಕೀಲರು ಪಾಪ ಅವರು ಕೂಡ ಅನ್ಕಾನ್ಸಸ್ ಹೋದ್ರು 20 ಸಲ ಕೂತಿದ್ರು. ಅವತ್ತಿಂದ ಹಿಡಿದು ಇವತ್ತಿನ ತನಕ ನಾವು ಮುದ್ದಾಡತ್ತಿದ್ದವು. ಈ ಸಲ ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ ಆ ಟೈಮ್ನಾಗೂ ಪ್ರಕಾಶ್ ಹುಕ್ಕೇರಿ ಅವರು ಎಲ್ಲ ಅಪ್ಗಳನ್ನ ಕರ್ಕೊಂಡು ಹೋಗಿದ್ರು, ಎಲ್ಲ ಲೀಡರ್ಗಳನ್ನ ಕರ್ಕೊಂಡು ಹೋದ್ರು, ಎಲ್ಲ ಕಾರ್ಯಕರ್ತರನ್ನು ಎಲ್ಲರೂ ಕರ್ಕೊಂಡು ಹೋಗಿ ಸ್ಪೆಷಲ್ ಫ್ಲೈಟ್ ಮಾಡಿ ಕರ್ಕೊಂಡು ಹೋಗಿಸಿಂದ ಪ್ರಕಾಶ್ ಹುಕ್ಕೇರಿ ಅವರು ಸಕಟ್ ಇವತ್ತಿನ ತನಕ ತ್ಯಾಗ ಮಾಡಿದ್ದಾರೆ. ಅದಕ್ಕೆ ಇಷ್ಟೆಲ್ಲ ಗುದ್ದಾಡಿದಾರೆ ಅಂದ ಕೂಡಲೇ ನಮ್ಮನ್ರೆ ಬಿಡ್ರಿ, ಅವ್ರನ್ನ ಹಿರಿಯರನ್ನ ನೋಡ್ರಿ ಕಿಶಿದ ನೀವು ಜಿಲ್ಲಾ ಮಾಡ್ಬೇಕಂತ ನಮ್ಮದು ಒಂದು. ಎರಡನೇದ ಡಿಸ್ಟಿಕ್ದಾಗ MP ಒಬ್ಬ ಇರ್ತಾರೆ, ಬೆಳಗಾವ್ದಾಗೂ ಒಬ್ಬರು MP ಇದ್ದವರು, ಚಿಕ್ಕೋಡಿಯಾಗೂ ಒಬ್ಬರು MP ಇದ್ದಾರೆ. MP ಇದ್ದರೆ ಜಿಲ್ಲಾ ಆಗಬೇಕಲ್ಲ. 48 ಹಳ್ಳಿ ಇದಾವೆ ಚಿಕ್ಕೋಡಿ ತಾಲೂಕದ. 101 ಹಳ್ಳಿ ಇದಾವೆ, 101 ಹಳ್ಳಿ ಇದಾವೆ. ಪ್ಲಸ್ ಅದಲ್ಲದೆ 18 ಮಂದಿ ಶಾಸಕರದ. ಎರಡು ಮಂದಿ 2 ತಾಲೂಕಿದ್ದಲ್ಲಿ ಡಿಸ್ಟಿಕ್ ಮಾಡಿದ್ದೀವಿ. ನಮ್ಮಲ್ಲಿ ಇಷ್ಟು ತಾಲೂಕಿದ್ದಾಗ ನೀವು ಯಾಕೆ ಮಾಡೋದಿಲ್ಲ? ಇಷ್ಟು ಮಂದಿಗೆ ತ್ರಾಸ ಐತಿ, ಎಲ್ಲರಿಗೂ ಅನುಕೂಲ ಆಗ್ತೈತಿ, ಮಾಡಿ ಕೊಡ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊಳತ್ತೀವಿ. ದಯವಿಟ್ಟು ಎಲ್ಲರೂ ಕೂಡಿಸಿಂದ ಮಾಡಿರಿ. ಈಗ ನಾಳೆ ನೀವು ಮಾಡೋದಿಲ್ಲ ಅಂದ್ರೆ ನಾಳೆ ನಾವು ಗೌರ್ಮೆಂಟ್ ಆಫೀಸ್ ಮುಂದೆ ಬಂದು ಕಿಶಿಂದ ಸಂತಾಗಾರ ಈಗ ಹೊರಗೆ ಕೂತಿದ್ದವು, ಮುಂದೆ ಇಲ್ಲಿ ಒಳಗೆ ಬಂದು ಕೊಂಡ್ಬೇಕಾಗ್ತದೆ. ಯಾಕಂದ್ರೆ ಅಷ್ಟು ಎಲ್ಲರೂ ಸೋತು ಬಂದಿದ್ದಾರೆ, ಎಲ್ಲರೂ ಜೀವನ ಪಾದಕ್ಕೆ ಹೋದ್ರಿ, ನಾವು ಅಷ್ಟೇ ಉಳಿತಾವೆ ಇಲ್ಲಿ ಈಗ ಮಾಡೋಕ್ಕೆ. ಅದಕ್ಕೆ ಇದು ಆಗಬೇಕಂತ ಹೇಳಿ ನನ್ನ ವಿನಂತಿ ಐತಿ. ಪರ್ಸ್ನಲ್ಲ ಇದು ನೀವು ಮಾಡಬೇಕು. ಎಲ್ಲರಿಗೂ ಸಿದ್ದರಾಮಯ್ಯ ಸಾಹೇಬರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರವ್ರಿಗೆ, ನಮ್ಮ ಯಾರು DK ಶಿವಕುಮಾರ್ ಸರ್ಗೆ ನಾವು ವಿನಂತಿ ಮಾಡ್ಕೊತಾನು ಇದನ್ನು ಮಾಡಿರಿ. ನಮ್ಮದು ಗೌರ್ಮೆಂಟ್ 2.5 ವರ್ಷ ಆಯಿತು, ಮುಂದೆ ಹಿಂಗೆ ಕಂಟಿನ್ಯೂ ಉಳಿಲಿ, ನೀವು ನಡೆ ಬೇಡ್ಕೊತಾವು, ಇದನ್ನು ನೀವು ಮಾಡಿ ಕೊಡ್ಬೇಕಂತ ಹೇಳಿ ವಿನಂತಿ. आता ह्या ज्या कमिटीनं आपण जो निर्णय घेतलेला आहे चिक्कोडी जिल्हा व्हावा हा अगदी योग्य आहे. कारण कर्नाटकमध्ये बेळगावनंतर बेळगाव हा फार मोठा जिल्हा आहे. त्यामुळं विकास करायसाठी या भागामध्ये जो फंड येतो तो कमी येतो. त्यामुळं चिक्कोडी या अनेक भागाचा विकास होऊ शकत नाही. तसंच एखादं काम जर करायचं असेल तर बेळगावला जायचं म्हटलं तर निप्पाणीच्या आजूबाजूच्या लोकांना निप्पाणी येऊन बेळगावला जायचं म्हटलं तर 1 दिवस एखाद्या कामासाठी 1 ते 2 दिवस मोडतात. त्यामुळं जर चिक्कोडी जिल्हा झाला, इथल्या इथं लोकांना कामासाठी येण्यास बरं पडतंय आणि आपली कामं पण लवकर होतील. आणि चिक्कोडी वेगळा जिल्हा झाला की ह्यासाठी एक वेगळा फंड येईल आणि ह्या भागाचा विकास चांगल्या प्रमाणे होईल. आजपत्र झाला नाही तो विकास होईल. त्यामुळं इथून पुढं चिक्कोडी जिल्हा व्हावा ही जी मागणी आहे ती योग्य आहे व त्याला आमचा निप्पाणीकरांचा सर्वांचा पाठिंबा आहे. ಮತ್ತು ಅಂದರೆ ಚಿಕ್ಕೋಡಿ ಜಿಲ್ಲೆ ಯಾಕೆ ಆಗಬೇಕು ಅಂತ ಚಿಕ್ಕೋಡಿನೂ ಮಾಡಲಿ, ಗೋಕಾಕ್ನೂ ಮಾಡಲಿ, ನಮ್ಮ ತಕರಾರಿಲ್ಲ. ಅಲ್ಲೂ ತಾಲೂಕು ಜಾಸ್ತಿ ಇದಾವೆ, ಅವರಿಗೂ ಕೂಡ ತ್ರಾಸ ಐತಿ. ಗೋಕಾಕ್ನೂ ಮಾಡಬೇಕು, ಚಿಕ್ಕೋಡಿನೂ ಮಾಡಬೇಕು, ಎರಡೂ ಸಂಬಂಧ ವಿನಂತಿ ಇದೆ. ಚಿಕ್ಕೋಡಿ ಜಿಲ್ಲೆ ಯಾಕೆ ಮಾಡಬೇಕು ಅಂತ ಹೇಳಿದರೆ, ಚಿಕ್ಕೋಡಿ ಜಿಲ್ಲೆ ದೊಡ್ಡ ಬೆಳಗಾವಿ ಡಿಸ್ಟಿಕ್ ಒಳಗೆ ಅತಿ ಹೆಚ್ಚು ತಾಲೂಕು ಇರೋದು ಚಿಕ್ಕೋಡಿ, ಅತಿ ದೊಡ್ಡ ತಾಲೂಕು. ಒಂದು ಅಥಣಿ ತಾಲೂಕದ ಕಡೆಹಳ್ಳಿ ಕಿಳೆಗಾಂವದವ್ರ ಬೆಳಗಾವಿ ಹೋಗಿ ಬರಬೇಕಾದ್ರೆ 1 ದಿವಸ ಹೋಗೋದು, 1 ದಿವಸ ಇರೋದು, 1 ದಿವಸ ಬರೋದು. ವಾರದಾಗ 3 ದಿವಸ ಅವ್ರದ್ದು ಹೊರಗಿನ ಕೆಲಸ ಆಯಿತು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರಲಿ, ಯಾವುದೇ ಕಚೇರಿ ಕೆಲಸಕ್ಕೆ ಹೋಗ್ಬೇಕಾದ್ರೆ 3 ದಿವಸ ಹೋಯ್ತು. 3 ದಿವಸ ಏನು ಕೆಲಸ ಮಾಡೋರು ಅವರು? ಇದು ಒಂದು ಕಕಮರಿಯಿಂದ ಬೆಳಗಾವಿಗೆ ಹೋಗಿ ಬರಬೇಕಾದ್ರೆ, ಕಾಗವಾಡದಿಂದ ಬೆಳಗಾವಿಗೆ ಹೋಗಬೇಕಾದ್ರೆ ಎಲ್ಲ ಸಾರ್ವಜನಿಕರಿಗೂ ಅಡೆತಡೆ ಅದ. ಚಿಕ್ಕೋಡಿಗಾದ್ರೆ ಎಲ್ಲ ಸೌಲಭ್ಯಗಳು ಅವರಿಗೆ ಸಿಗ್ತಾವ. ಅದಕ್ಕೆ ಚಿಕ್ಕೋಡಿ ಜಿಲ್ಲೆ ಮಾಡಬೇಕು. ಆಮೇಲೆ ರಾಮನಗರದಾಗ 3 ತಾಲೂಕು ಐತಿ, ಚಿಕ್ಕೋಡಿ ಮಾಡಿ ಜಿಲ್ಲಾ ಮಾಡಿ ತೆಗೆದಾರ.
ಬಾಗಲಕೋಟೆ ಜಿಲ್ಲಾ ಆಗ್ಯದ, ಹಾವೇರಿ ಜಿಲ್ಲಾ ಆಗ್ಯದ, ಗದಗ ಜಿಲ್ಲಾ ಆಗ್ಯದ. ಅಲ್ರಿ ಒಂದೇ ತಿಂಗಳದೊಳಗ ಆನಂದ್ ಸಿಂಗ್ ಅನ್ನೋರು ವಿಜಯನಗರ ಜಿಲ್ಲೆ ಮಾಡ್ಕೊಂಡ್ರು. ನಮ್ಮಲ್ಲಿ ಎಷ್ಟು MLA MP ಗಳು ಅದಾರ. ಅದಕ್ಕೆ ಈಗಿನ ಸರ್ಕಾರಕ್ಕೆ ಒತ್ತಾಯ ಮಾಡಿ ಕೇಸಿಂದ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊತೀವಿ. ಇವತ್ತಿಗೆ 40 ವರ್ಷ ಗತಿಸಿದು. ನಾನು 1997ರಿಂದ ನಾವು ಆಗಲಿ ಸಂಘಪಗಳ BR ಸಂಘಪಗಳಾಗಲಿ ಮತ್ತು ಇನ್ನಿತರ ವಕೀಲರು ವಕೀಲರು ಇನ್ನಿತರ ಮಂದಿ ನಮ್ಮ ದಿವಂಗತ ವಸಂತರಾವ್ ಪಾಟೀಲ್ ಅವರು ಇವರೆಲ್ಲ ಇದ್ದಾಗ JH ಪಟೇಲ್ ಸರ್ಕಾರದಾಗ ಅದು ಆದೇಶ ಆದದೈತಿ. ಇದಕ್ಕೇನು ಅದು ಬೇಕು ಇದು ಬೇಕಂತ ಈಗೆಲ್ಲ ಹೇಳಾರ್ಕೊಂಡು ನಾವು ಹೇಳಿದರು. ಇದೆಲ್ಲ ಹೇಳೋಕ್ಕಿಂತ ಪೂರ್ವದಾಗ ಪ್ರತಿಯೊಂದು ಇದ್ರೊಳಗೆ ಭಾಳಷ್ಟು ಅವಶ್ಯಕತೆ ಚಿಕ್ಕೋಡಿನ ಐತಿ. ಚಿಕ್ಕೋಡಿ ಮಾಡಬೇಕು. ಅದಕ್ಕಾಗಿ ನಾವು ಅಲ್ಲಿಂದ ಇಲ್ಲಿ ತಗ ಜಿಲ್ಲೆ ಆಗಲಿ ಅಂತ ಹೇಳಿ ನಾವೆಲ್ಲರೂ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಜಿಲ್ಲಾ ಘೋಷಣೆ ಮಾಡಿರಿ ಅಂತ ಹೇಳಿ ನಾವು ಹೆಚ್ಚಿಗೆ ಮಾತಾಡೋದು ಬೇಡ. ಜಿಲ್ಲಾ ಅಂತ ಘೋಷಣೆ ಮಾಡಿರಿ ಅಂತ ಹೇಳಿ ನಾವು ಅವ್ರ ಕಡೆ ವಿನಂತಿ ಮಾಡ್ಕೊಳ್ತೀವಿ. ಇವತ್ತು ನಮ್ಮ ಜಿಲ್ಲೆ ಹೋರಾಟ ಸಮಿತಿಗೆ ಅವರ ಬೆಂಬಲ ಮಾಡೋಕೆ ನಿಪ್ಪಾಣಿಂದ ನಗರಸಭೆ ಅಧ್ಯಕ್ಷರ ಮಾಜಿ ಉಪಾಧ್ಯಕ್ಷರ ಅಧ್ಯಕ್ಷರು ಮತ್ತು ಇನ್ನಿತರ ಅವ್ರ ಗೆಳೆಯರು ಎಲ್ಲರೂ ಬಂದಿದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಇವತ್ತಿನ ದಿವಸ ಇಲ್ಲ ಇಷ್ಟು ದಿವಸ ರವಿ ಮಾಳಿಯವರು ಬಂದಾರೆ, ಅವ್ರಿಗೂ ಧನ್ಯವಾದಗಳು ಹೇಳ್ತೀವಿ. ಇವತ್ತಿನ ದಿವಸ ನಮ್ದು ಯಾಕೆ ಸಂಖ್ಯೆ ಕಡಿಮೆ ಐತಪ್ಪ ಅಂದ್ರೆ ನಮ್ಮ ಎಲ್ಲ ಮಂದಿ ರಾಧಾ ಹಿರೇಗೌಡರವರು ಬೆಳಗಾವಿದಾಗ ಇದಕ್ಕೆ ತೊಗೊಂಡಿದ್ದಾರೆ. ಅದಕ್ಕೆ ಪ್ರೆಸ್ ಮೀಟ್ ತೊಗೊಂಡಿದ್ದಾರೆ. ನಮ್ಮ ಡಾಕ್ಯುಮೆಂಟ್ಸ್ 1997ರಿಂದ ಹಿಡ್ಕೊಂಡು ಇಲ್ಲಿವರೆಗೆ ನಾವು 57 ದಿವಸ ಸತ್ಯಾಗ್ರಹ ಆಗಲಿ ಮತ್ತು ನಾವು 97ರಾಗ ನಾವು ಮಾಡಿದ್ದ ನಮ್ಮ ಹಮಾಲ ಸಂಘದ ಇದಾಯಿತು. ಅವಾಗಿಂದ ನಾವು ಮಾಡ್ಕೊತ ಬಂದಿದ್ದು ಡಾಕ್ಯುಮೆಂಟ್ಸು ನಮ್ಮೆಲ್ಲ ಫೋಟೋಗಳನ್ನು ಎಲ್ಲ ನಾವು ಕೊಟ್ಟ ಹಿರಿಯ ರಾಧೆಗಳವ್ರಿಗೆ ಮಾಡಕ್ಕೆ ಕಳಿಸಿದ್ದೀವಿ. ಅದನ್ನು ಜಿಲ್ಲೆ ಮಾಡೋ ಸಲುವಾಗಿ ಅವ್ರನ್ನ ಮಾಡಿ ಕಳಿಸೋದಾಗಿ ನಮ್ಮ ಸಂಕೇತ ಆಗಿದೆ. ಆದರೆ ಇವತ್ತು ಮನವಿಯಲ್ಲಿ ತಪ್ಪಿಸಬಾರ್ದು ಹೇಳಿ ನಮ್ಮ ನಿಪ್ಪಾಣಿಯವರು ನಾವು ಚಿಕ್ಕೋಡಿ ಹೋರಾಟ ಜಿಲ್ಲಾ ಹೋರಾಟ ಸಮಿತಿಯವರು ಕುಡ್ಕೊಂಡು ನಾವು ಈ ಮನವಿ ಇವತ್ತು ಸಲ್ಲಿಸಿದ್ದೀವಿ. ಅದಕ್ಕೆ ತಾವು ಎಲ್ಲರೂ ಕೂಡಿ ನಮ್ಮ ಜಿಲ್ಲೆ ಎಲ್ಲರೂ ಪ್ರೋತ್ಸಾಹ ಮಾಡಿರೋದು ಹೇಳಿ ನಮ್ದು ಮಾಡಿ ಮುಗಿಸ್ತೀವಿ. ಓಕೆ ತಗೋರಿ. ಇವತ್ತಿನ ದಿವಸ ಎಲ್ಲ ಹೋರಾಟ ಇವತ್ತು ಈ ಅಧಿವೇಶನಕ್ಕೆ ಏನೋ ಇವತ್ತು ನಮಗೆ ಫಲ ಸಿಗ್ತೈತೆ ಅನ್ನೋದ ನಮ್ಮ ಅನಿಸಿಕೆ ಐತ್ರಿ. ಈ ವರ್ಷ ಅಧಿವೇಶನ ಗ್ರೌಂಡಾಗ ಒಂದೇನಂದ್ರೆ ರೀ, ಲಕ್ಷ್ಮಣ ಸವದಿಯವರ ಮತ್ತೊಂದು ಅಭಿನಯದ ಮಾಡ್ಕೋತ ನನಗೆ ಆಗೋ ಟೈಮ್ದಾಗ ಕಾಲ್ತಡಿ ಮಾಡಬಾರ್ದು ನನ್ನ ಒಂದು ವಿಚಾರ. ಯಾಕೆ ಹೇಳ್ರಿ, 200 ಕಿಲೋಮೀಟ್ರ್ ಇದ್ದಾಗ ನೀವು ವಿಚಾರ ಮಾಡಿಲ್ಲ. ಈಗ ಒಂದು ಚಿಕ್ಕೋಡಿ ಜಿಲ್ಲಾ ಮಾಡೋದಾರೆ. ಚಿಕ್ಕೋಡಿ ಜಿಲ್ಲಾ ಭಾಳ ಅಂದ್ರೆ ಒಂದು 75 ಕಿಲೋಮೀಟ್ರ್ ಆಕೈತಿ. ಮತ್ತು ಕ್ಷೇತ್ರದಿಂದ ಜಿಲ್ಲಾ ಆಗೋದಿಲ್ಲ, ತಾಲೂಕದಿಂದ ಜಿಲ್ಲಾ ಆಗಬೇಕು. ಅವರ ಲಕ್ಷ್ಮಣ ಸವದಿಯವರವರ ಕುರ್ಚಿ ಮತಕ್ಷೇತ್ರ, ಕಾಗವಾಡ ಮತಕ್ಷೇತ್ರ, ಆಮೇಲೆ ರಾಯಬಾಗ್ ಮತಕ್ಷೇತ್ರ ಅಂತ ಒಂದು ನಿನ್ನಿಂದ ನಾನು ಯೂಟ್ಯೂಬ್ದಾಗ ನೋಡ್ತಾ ಇದ್ದೀನಿ ಏನ್ರಿ. ಆಮೇಲೆ ಕೇರಳಾಳು, ಜಮಖಂಡಿ ಇದನ್ನು ತೊಗೋತಾನೆ ಅದಾರ. ಈ ಅತ್ನಿ ಮತ್ತು ಕಾಗವಾಡ ಎಷ್ಟು ಕಿಲೋಮೀಟ್ರ್ ಐತೆ ಅನ್ನೋದ ನೀವು ಜರ ತಿಳ್ಕೊರಿ. ರಾಯಬಾಗ್ ಎಷ್ಟು ಕಿಲೋಮೀಟ್ರ್ ಆಗೈತೆ ನೀವು ಅದನ್ನೂ ತಿಳ್ಕೊರಿ. ಈಗ ಆಗೋ ಟೈಮ್ಗೆ ಮುಷ್ಗರ್ ಮಾಡಬಾರ್ದು ದಯವಿಟ್ಟು. ಅಂದ್ರೆ ಸೌದಿಯವರಿಗೆ ಆಮೇಲೆ ಕಾಗೆಯವ್ರೇನೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಚಿಕ್ಕೋಡಿ ಜಿಲ್ಲೆ ಆಗಬೇಕು ಶೈಕ್ಷಣಿಕ ಜಿಲ್ಲಾ ಅಂತ ಘೋಷಣೆ ಮಾಡಿದಾರೆ. ಆಗೋ ಟೈಮ್ದಾಗ ಮತ್ತೊಂದು ಕಾಲ್ತಳಿಕೆ ಮಾಡಬಾರ್ದು ಅಂತ ನಾನು ಅಂದ್ರೆ ಈಗ ಚಿಕ್ಕೋಡಿ ಜಿಲ್ಲಾ ಆಗೈತೆ ಅಡ್ಡಕಾಲ ಹಾಕೋಡ್ರಿ. ಅಡ್ಡಕಾಲ ಹಾಕಬಾರ್ರಿ. ಯಾಕಂದ್ರೆ ಬೆಳಗಾವ 200 ಕಿಲೋಮೀಟ್ರ್ ಅಂತ ನೀವೇ ಹೇಳಿದಿರಿ. ಈಗ 75 ಚಿಕ್ಕೋಡಿ 8ರಿಂದ ಆಗೋದು ನೀವು ಬಿಟ್ಟಿದ್ದೀರಿ. ಈಗ ಆಗೋ ಟೈಮ್ದಾಗ ಇದೊಂದು ಏನ್ರಿ ಒಂದು ಹುನ್ನಾರ ಮಾಡಬೇಡ್ರಿ. ಆಗೋ ಟೈಮ್ದಾಗ ಒಳ್ಳೇದಾಗಲಿ. ನೀವು ಚಿಕ್ಕೋಡಿ ಅಗ್ನಿ ಎಲ್ಲ ನಾವು ಒಂದೇ ಇದ್ದೀವಿ. ದಯವಿಟ್ಟು ನಾನು ಸೌದಿಯವ್ರಿಗೆ ಹೇಳ್ತಾನೋ ಇದನ್ನು ಭಾಳ ಮುಂದೆ ಅದನ್ನು ಭಾಳ ಹೆಚ್ಚಾಗಿ ನೀವು ಇಶ್ಯೂ ಮಾಡಬೇಡ್ರಿ.